ಆತ್ಮೀಯರೇ ನಮಸ್ಕಾರ. ಆಸರೆ ತಂತ್ರಜ್ಞಾನ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತವನ್ನು ಕೋರುತ್ತಾ, ಇವತ್ತಿನ ವಿಡಿಯೋದಲ್ಲಿ ಆದರ್ಶ ವಿದ್ಯಾಲಯ 6ನೇ ತರಗತಿ ಪ್ರವೇಶ ಪರೀಕ್ಷೆಗೆ ಈಗಾಗಲೇ ಪ್ರವೇಶ ಪತ್ರಗಳನ್ನು ಡೌನ್ಲೋಡ್ ಮಾಡಲು ವಿದ್ಯಾವಾಹಿನಿ ವೆಬ್ಸೈಟ್ನಲ್ಲಿ ಅವಕಾಶ ಕಲ್ಪಿಸಲಾಗಿದೆ. ನಾವೀಗ ಕ್ರೋಮ್ ಬ್ರೌಸರ್ಗೆ ಹೋಗಿ ಅಲ್ಲಿ ವಿದ್ಯಾವಾಹಿನಿ ಅಂಥೇಳಿ ಟೈಪ್ ಮಾಡಿ ಸರ್ಚ್ ಕೊಟ್ಟ ತಕ್ಷಣ ನಮಗೆ ಮೊದಲು ಬರುವಂಥ ಲಿಂಕನ್ನು ಕ್ಲಿಕ್ ಮಾಡಬೇಕು. ಮೊದಲು ಬರುವಂಥ ವಿದ್ಯಾವಾಹಿನಿ ಲಿಂಕನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಈ ರೀತಿಯಾದಂಥ ವಿಂಡೋ ಓಪನ್ ಆಗುತ್ತೆ. ಅದರಲ್ಲಿ ಆದರ್ಶ ವಿದ್ಯಾಲಯ ಅಂತ 2ನೇ ಉಪಲಿಂಕ್ ಕಾಣ್ತಾ ಇದೆ. ಆ ಲಿಂಕನ್ನು ಕ್ಲಿಕ್ ಮಾಡಬೇಕು. ಆ ಲಿಂಕನ್ನು ಕ್ಲಿಕ್ ಮಾಡಿದ ತಕ್ಷಣ ನಮಗೊಂದು ಮಾಹಿತಿ ಬರುತ್ತೆ. ಏನಂದರೆ 3ನೇ ತಾರೀಕು ಮಾರ್ಚ್ 3ನೇ ತಾರೀಕು 2024ರಂದು ಈಗಾಗಲೇ ಪರೀಕ್ಷೆ ನಿಗದಿಯಾಗಿದೆ. ಅದರ ಬಗ್ಗೆ ಮಾಹಿತಿ ಕೊಡ್ತಾ ಇದೆ. ಈಗ ನಾವು ಡೌನ್ಲೋಡ್ ಮಾಡಬೇಕಂದ್ರೆ ಇಲ್ಲಿ ಮೇನ್ ಮೆನುನಲ್ಲಿ ಪ್ರವೇಶ ಪತ್ರ ಡೌನ್ಲೋಡ್ ಮಾಡಲು ಅವಕಾಶ ಕೊಡಲಾಗಿದೆ. ಅಲ್ಲಿರುವಂಥ ಇಲ್ಲಿ ಕಾಣುವ ಕೊನೆ ಆಪ್ಷನ್ನಲ್ಲಿ ಕೊನೆಯ ಉಪಲಿಂಕ್ ಈಗೇನು ಕಾಣ್ತಾ ಇದೆ ಅಲ್ಲಿ ಪ್ರವೇಶ ಪತ್ರ ಡೌನ್ಲೋಡ್ ಮಾಡಲಿಕ್ಕೆ ಅವಕಾಶ ಇದೆ. ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡ್ತಿದ್ದೀನಿ. ಈ ರೀತಿಯಾದಂಥ ವಿಂಡೋ ಓಪನ್ ಆಗುತ್ತೆ. ಅದರಲ್ಲಿ ನಮಗೆ ಅಪ್ಲಿಕೇಶನ್ ನಂಬರ್ ಇರುತ್ತೆ ಅಥವಾ SATS ನಂಬರ್ ಮೂಲಕ ನಾವು ಪ್ರವೇಶ ಪತ್ರ ಪಡಿಬೋದು. ಈಗ ನಾನು ಅಪ್ಲಿಕೇಶನ್ ನಂಬರನ್ನು ಹಾಕ್ತಾಯಿದ್ದೀನಿ. ಅಪ್ಲಿಕೇಶನ್ ನಂಬರ್ ಹಾಕಿ ಅಥವಾ ಅಂತ ಕೊಟ್ಟಿದ್ದಾರೆ, ಅಲ್ಲಿ 6 ಅಂತ ಕೊಟ್ಟು SATS ನಂಬರ್ ಕೊಟ್ಟಿದ್ದಾರೆ. ನಾವು ಅಲ್ಲೊಂದು ಕ್ಯಾಪ್ಚಾ ನಂಬರ್ ಇದೆ, ಆ ಕ್ಯಾಪ್ಚಾ ನಂಬರನ್ನು ಆ್ಯಡ್ ಮಾಡಬೇಕು. ಕ್ಯಾಪ್ಚಾ ನಂಬರನ್ನು ಆ್ಯಡ್ ಮಾಡಿ ಸಬ್ಮಿಟ್ ಕೊಟ್ಟ ತಕ್ಷಣ ನಮ್ಮ ಪ್ರವೇಶ ಪತ್ರ ತೆರೆದುಕೊಳ್ಳುತ್ತೆ. ಈಗ ನಾನು ಕ್ಯಾಪ್ಚಾ ನಂಬರ್ ಹಾಕಿ ಸಬ್ಮಿಟ್ ಕೊಡ್ತಾಯಿದ್ದೀನಿ. ಗಮನಿಸಿ, ಸಬ್ಮಿಟ್ ಕೊಟ್ಟ ತಕ್ಷಣ ನಮಗೆ ಪ್ರವೇಶ ಪತ್ರ ಕಾಣ್ತಾ ಇದೆ. ಆದರೆ ಇದನ್ನು ನಾವು Ctrl+P ಒತ್ತಿದ ತಕ್ಷಣ, ಅಂದರೆ ನಾವು ಪ್ರಿಂಟ್ ಹಾಕೋಬೇಕಂದ ತಕ್ಷಣ ನಮಗೆ ಪೂರ್ಣ ಪ್ರಮಾಣದಲ್ಲಿ ಇದು ಪ್ರಿಂಟ್ ಆಗಲ್ಲ. ಯಾವ ರೀತಿ ಈಗ ಗಮನಿಸಿ, ಈಗ ಎಲ್ಲ ಮಾಹಿತಿ ನಮಗೆ ಪ್ರವೇಶ ಪತ್ರದ ಎಲ್ಲ ಮಾಹಿತಿ ನಾನೇ ಬರುತ್ತಾ ಇದೆ. ಈಗ ನಾನು Ctrl+P ಒತ್ತಿದಾಗ ಈ ರೀತಿಯಾದಂಥ ಸರಿಯಾಗಿ ಬರಲ್ಲ. ನಾವು ಮತ್ತೆ ಏನು ಮಾಡಬೇಕಾಗುತ್ತೆ, ಅದನ್ನು ಪೇಜ್ ಸೆಟಪ್ ಮಾಡಿ ತೆಗಿಯೋಕ್ಕೆ ಭಾಳ ಕಷ್ಟಪಡಬೇಕಾಗುತ್ತೆ. ಏನು ಮಾಡ್ಬೇಕಂದ್ರೆ ಇದನ್ನು ನಾವು ಈ ರೀತಿ ಸೆಟ್ ಮಾಡ್ಕೊಂಡಾದ್ರೂ ಪ್ರಿಂಟ್ ತಗೋಬೋದು. ಇದನ್ನು ನಾವು PDF ರೂಪದಲ್ಲಿ ಕನ್ವರ್ಟ್ ಮಾಡ್ಕೊಂಡು ತಕ್ಕೊಳ್ಳೋದೆ ಸೂಕ್ತ ಅಂತ. ಅದನ್ನು ಈ ವಿಡಿಯೋದಲ್ಲಿ ಮುಂದೆ ಚರ್ಚೆ ಮಾಡೋಣ. ಈ ರೀತಿ ನಾವು ಪೇಜ್ ಸೆಟಪ್ ಮಾಡಿ ತಗೊಳ್ಳೋಕ್ಕೆ ಪ್ರಯತ್ನ ಮಾಡ್ಬೋದು. ಆದರೆ ಸೂಕ್ತವಾದಂಥ ವಿಧಾನ ಇದಲ್ಲ. ಆದರೆ ಇಲ್ಲಿ ಈ ಒಂದು ಪ್ರವೇಶ ಪತ್ರ ಓಪನ್ ಆದ ನಂತರ ಮೇಲೆ ಇಲ್ಲಿ ಒಂದು PDF ಅಂತಿದೆ. ಆ PDF ಎಕ್ಸ್ಪರ್ಟ್ PDF ಅಂತ ಆಪ್ಷನ್ ಕಾಣುತ್ತೆ. ಅಲ್ಲಿ ಯಾರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಎಕ್ಸ್ಪರ್ಟ್ PDF ಅಂದ ತಕ್ಷಣ ನಮಗೆ ಈ ರೀತಿಯಾದಂಥ PDFನಲ್ಲಿ ಪ್ರವೇಶ ಪತ್ರ ಡೌನ್ಲೋಡ್ ಆಗುತ್ತೆ. ಈಗ ನಮಗೆ ಇಲ್ಲಿ ಪ್ರಿಂಟ್ ಆಪ್ಷನ್ ಇದೆ, ಡೌನ್ಲೋಡ್ ಆಪ್ಷನ್ ಇದೆ. ಡೌನ್ಲೋಡ್ ಮಾಡ್ಕೋಬೋದು, ಪ್ರಿಂಟನ್ನು ಮಾಡ್ಕೋಬೋದು. ಈಗ ನಾನು ಪ್ರಿಂಟ್ ಆಪ್ಷನ್ ಕೊಟ್ಟ ತಕ್ಷಣ ಈಗ ನಾನು ಬ್ಲ್ಯಾಕ್ ಆ್ಯಂಡ್ ವೈಟ್ ಸೆಟ್ ಮಾಡಿದ್ರಿಂದ ಬ್ಲ್ಯಾಕ್ ಆ್ಯಂಡ್ ವೈಟ್ ಬರ್ತಾಯಿದೆ. ಕಲರ್ ಇದ್ದರೆ ಕಲರ್ ತೊಗೋಬೋದು. ಬ್ಲ್ಯಾಕ್ ಆ್ಯಂಡ್ ವೈಟ್ ಪ್ರಿಂಟನ್ನು ನಾನು ಈಗಾಗಲೇ ನಾವು ಪೇಜ್ ಸೆಟಪ್ ಮಾಡೋ ಅವಶ್ಯಕತೆಯೇ ಇಲ್ಲ. ಅದು PDF ಡಿಫಾಲ್ಟಾಗಿ ಬಂದುಬಿಡುತ್ತೆ. A4ಗೆ ಸೆಟ್ ಆಗಿದೆ. ಈಗಾಗಲೇ ಪ್ರಿಂಟ್ ಅಂತ ಕೊಟ್ಬಿಡ್ತೀನಿ. ಪ್ರಿಂಟ್ ಕನೆಕ್ಟ್ ಮಾಡಿ ಪ್ರಿಂಟ್ ಅಂತ ಕೊಟ್ಬಿಟ್ರೆ ನಮಗೆ ಪ್ರಿಂಟ್ ಬಂದುಬಿಡುತ್ತೆ. ಅಥವಾ ನಮಗೆ ಪ್ರಿಂಟ್ ಬೇಡ, ಈಗ ಪ್ರಿಂಟರ್ ನಮ್ಮ ಹತ್ರ ಇಲ್ಲ ಅಂದರೆ ನಾವೇನು ಮಾಡ್ಬೋದು ಅಂದರೆ ಇಲ್ಲಿ ಪ್ರಿಂಟನ್ನು ಸೆಲೆಕ್ಟ್ ಜಾಗದಲ್ಲಿ ಸೇವ್ ಆ್ಯಸ್ PDF ಅಂತ ಇರುತ್ತೆ. ಅಲ್ಲಿ ಸೇವ್ ಆ್ಯಸ್ PDF ಅಂತ ತೊಗೊಂಡ್ರೂ ಕೂಡ ನಾವು ಆ ಪ್ರವೇಶ ಪತ್ರವನ್ನು ತೊಗೋಬೋದು ಅಂತ. ಈಗ ಅದನ್ನು ಸೇವ್ ಆ್ಯಸ್ ಅಂತ ನೋಡೋದಾದರೆ ಈ ರೀತಿ ನಾವು ತೊಗೋಬೋದು. ಪ್ರಿಂಟರ್ ಇದೆ, ಈಗ HP ಅಂತ ಹೆಸರಿದೆ, ಅಲ್ಲಿ ಸೇವ್ ಆ್ಯಸ್ 2ನೇ ಆಯ್ಕೆ ಸೇವ್ ಆ್ಯಸ್ PDF ಅಂತಿದೆ. ಅಲ್ಲಿ PDF ಅಂತ ಸೆಲೆಕ್ಟ್ ಮಾಡಿಕೊಂಡು ನಾವು ಸೇವ್ ಅಂತ ಕೆಳಗಡೆ ಬರುತ್ತೆ, ಸೇವ್ ಅಂತ ಕೊಟ್ಟರೆ ಸಾಕು, ಅದು ಸೇವ್ ಆಗುತ್ತೆ. ನಮ್ಗೆ ಯಾವ ಫೋಲ್ಡ್ರಲ್ಲಿ ಬೇಕೋ ಆ ಫೋಲ್ಡ್ರಲ್ಲಿ ನಾವು ಸೇವ್ ಮಾಡ್ಕೊಂಡು ಇಟ್ಕೊಂಡು ನಂತರ ನಾವು ಪ್ರಿಂಟ್ ಕೂಡ ಹಾಕ್ಕೋಬೋದು ಅಂತ. ಈ ರೀತಿ ಆದರ್ಶ ವಿದ್ಯಾಲಯ ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡಬಹುದು. ಈ ವಿಷಯವನ್ನು ಬೇಕಾದಂಥ ವಿದ್ಯಾರ್ಥಿಗಳಿಗೆ ಮತ್ತು ಪಾಲಕರಿಗೆ ಮತ್ತು ಶಿಕ್ಷಕರಿಗೆ ಅನುಕೂಲ ಆಗಲಿ ಅಂತ ಈ ವಿಡಿಯೋ ಮಾಡಲಾಗಿದೆ. ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆದರೆ ಮತ್ತೊಬ್ಬರಿಗೆ ಹೇಳಿ ಸಹಾಯ ಮಾಡಿ.